ನಾಳೆ ನನಗೆ ಮದುವೆ, ತೋಳಿನಲ್ಲಿ ನೆಲೆಸುವ ಹಾರ, ಕತ್ತಿಗೆ ಆಲಿಂಗನ ನೀಡುವ ತಾಳಿ, ಕುಬೇರನ್ ಸಿಲ್ಕ್ ಸೀರೆ ಧರಿಸಿದ ಕ್ಷಣ ನಾನು ಮಾತ್ರವಲ್ಲ, ನನ್ನ ಅಸ್ತಿತ್ವವು ಬದಲಾಗಿ ಹೋಗುತ್ತದೆ. ಸಂಕಲ್ಪ್ ವೆಡ್ಡಿಂಗ್ ಕಲೆಕ್ಷನ್ಸ್, ಕುಬೇರನ್ ಸಿಲ್ಕ್ಸ್, ಬೆಂಗಳೂರು. ರಾಹುಲ್ ಗಾಂಧಿ ವರ್ಸಸ್ ಚುನಾವಣಾ ಆಯೋಗದ ನಡುವೆ ಸಮರ ಜೋರಾಗಿಯೇ ನಡೀತಾ ಇದೆ. ಮತಗಳ್ಳತನದ ಬಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಇವತ್ತು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು. ಮಹದೇವಪುರ ಕ್ಷೇತ್ರದ ಗೋಲ್ಮಾಲ್ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಚುನಾವಣಾ ಆಯೋಗ ಬಿಜೆಪಿ ಒಟ್ಟಿಗೆ ಸೇರಿ ಮೋಸ ಮಾಡಿದಾವೆ, 5 ಮಾದರಿಯಲ್ಲಿ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಮತ್ತೆ ಆರೋಪವನ್ನು ಮಾಡಿರೋದು. ಚುನಾವಣಾ ಆಯೋಗಕ್ಕೆ 5 ಪ್ರಶ್ನೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗಾದ್ರೆ ಆ 5 ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಮೊದಲ ಪ್ರಶ್ನೆ, ಚುನಾವಣಾ ಆಯೋಗ ಮತಪಟ್ಟಿ ಕುರಿತಾಗಿ ಡಿಜಿಟಲ್ ಪಟ್ಟಿ ಯಾಕೆ ಕೊಡ್ತಾ ಇಲ್ಲ? ಇದು ಮೊದಲ ಪ್ರಶ್ನೆ. ಚುನಾವಣಾ ಆಯೋಗ ಮತಪಟ್ಟಿ ಕುರಿತಂತೆ ಡಿಜಿಟಲ್ ಪಟ್ಟಿಯನ್ನ ಯಾಕೆ ಕೊಡ್ತಾ ಇಲ್ಲ? ಜೊತೆಗೆ ಎರಡನೇ ಪ್ರಶ್ನೆ, ಎಲೆಕ್ಷನ್ ದಿನದ CCTV ವಿಡಿಯೋ ಚುನಾವಣಾ ಆಯೋಗ ಯಾಕೆ ಕೊಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಎರಡನೇ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಚುನಾವಣಾ ಆಯೋಗದ ಮುಂದೆ. ಇನ್ನು ಮೂರನೇ ಪ್ರಶ್ನೆ, ಮತದಾನ ಪಟ್ಟಿಯನ್ನ ಯಾಕೆ ಅಕ್ರಮ ಮಾಡಿ ತಿರುಚಿದ್ದೀರಾ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಾದ ನಂತರ ಬಿಜೆಪಿ ಪಕ್ಷದ ಏಜೆಂಟ್ ರೀತಿ ಚುನಾವಣಾ ಆಯೋಗ ಯಾಕೆ ವರ್ತನೆಯನ್ನ ಮಾಡ್ತಾ ಇದೆ? ಸೊ ಇದು ನಾಲ್ಕನೇ ಪ್ರಶ್ನೆ. ಬಿಜೆಪಿ ಪಕ್ಷದ ಏಜೆಂಟ್ ರೀತಿಯಲ್ಲಿ ಚುನಾವಣಾ ಆಯೋಗ ವರ್ತನೆ ಮಾಡ್ತಾ ಇದೆ ಯಾಕೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು 5ನೇ ಪ್ರಶ್ನೆ, ವಿರೋಧ ಪಕ್ಷಗಳನ್ನ ಯಾಕೆ ಬೆದರಿಸುತ್ತಿದ್ದೀರಾ? ಗಂಭೀರವಾಗಿ ಒಂದು 5 ಪ್ರಶ್ನೆಗಳನ್ನ ಇಲ್ಲಿ ಮಾಡಿರೋದು ರಾಹುಲ್ ಗಾಂಧಿ ಅವರು. ವಿರೋಧ ಪಕ್ಷಗಳನ್ನ ಯಾಕೆ ಬೆದರಿಸುತ್ತಿದ್ದೀರಾ ಅಂತ ಹೇಳಿ. Here are 5 questions to the Election Commission of India. Instead of threatening me, answer these 5 questions. Yes. Number 1, why are you not giving voter lists in digital machine readable format to the people of India? Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP?